ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಗೂಗಲ್ ಪೇ ಅಪ್ಲಿಕೇಶನಿಂದ ಯಾವ ರೀತಿಯಾಗಿ ನಾವು ಲೋನನ್ನು ಅಪ್ಲೈ ಮಾಡ್ಕೋಬೋದು ಅಂತ. ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಗೂಗಲ್ ಪೇ ಅಪ್ಲಿಕೇಶನಿಂದ ನಾವು ಲೋನ್ ತೊಗೋಬೇಕು ಅಂದರೆ ಫಸ್ಟ್ ನಾವು ಗೂಗಲ್ ಪೇನ ಪ್ಲೇಸ್ಟೋರ್ನಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು. ನಿಮ್ಮ ಹತ್ರ ಏನಾದರೂ ಮುಂಚೆನೇ ಗೂಗಲ್ ಪೇ ಅಪ್ಲಿಕೇಶನ್ ಇತ್ತು ಅಂದರೆ ಮತ್ತೆ ಇನ್ಸ್ಟಾಲ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಗೂಗಲ್ ಪೇ ಅಪ್ಲಿಕೇಶನ್ನ ನಿಮ್ಮ ಹತ್ರ ಮುಂಚೆ ಏನಾದರೂ ಗೂಗಲ್ ಪೇ ಅಪ್ಲಿಕೇಶನ್ ಇತ್ತು ಅಂದರೆ ಅದನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಇರೋ ಗೂಗಲ್ ಪೇ ಅಪ್ಲಿಕೇಶನ್ ಏನಾದರೂ ಅಪ್ಡೇಟ್ ಇದ್ದರೆ ಏನೂ ತೊಂದರೆ ಇಲ್ಲ, ಡೈರೆಕ್ಟಾಗಿ ನೀವು ಗೂಗಲ್ ಪೇ ಅಪ್ಲಿಕೇಶನ್ನ ಓಪನ್ ಮಾಡ್ಕೋಬೋದು. ಸೊ ಗೂಗಲ್ ಪೇ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿಯಾಗಿ ಇಂಟರ್ಫೇಸ್ ನೋಡಲಿಕ್ಕೆ ಸಿಗುತ್ತೆ. ಸೊ ಇಲ್ಲಿ ಸ್ಕ್ರೋಲ್ ಮಾಡಿಕೊಂಡು ಡೌನಲ್ಲಿ ಬನ್ನಿ. ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಮ್ಯಾನೇಜ್ ಯುವರ್ ಮನಿ ಅನ್ನೋ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪರ್ಸ್ನಲ್ ಲೋನ್ ಅನ್ನೋ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಇದರಲ್ಲಿ ಪರ್ಸ್ನಲ್ ಲೋನ್ ಇದೆ ಅಲ್ವಾ, ಈ ಪರ್ಸ್ನಲ್ ಲೋನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರಲ್ಲಿ ನಿಮಗೆ ಇನ್ಸ್ಟೆಂಟಾಗಿ ಲೋನನ್ನು ಕೊಡ್ತಾರೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವಾ ಗಾಯ್ಸ್, ಕಂಟಿನ್ಯೂ ಲೋನ್ ಅಪ್ಲಿಕೇಶನ್ ಅಂತ ಒಂದು ಇಂಟರ್ಫೇಸ್ ಸಿಗ್ತಾ ಇದೆ. ಸೊ ಇದರಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ ಫಿನಿಶ್ ಯುವರ್ ಅಪ್ಲಿಕೇಶನ್ ಇನ್ ಜಸ್ಟ್ 2 minutes ಅಂತ. ಲೋನ್ ಅಮೌಂಟ್ ನಮಗೆ ಇಲ್ಲಿ ಸಿಗ್ತಾ ಇರೋದು 30,000 ಹಿಡಿದು 12 ಲಕ್ಷದವರೆಗೂ. ಇಂಟ್ರೆಸ್ಟ್ ರೇಟ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಇಂಟ್ರೆಸ್ಟ್ ರೇಟ್ ಬಂದ್ಬಿಟ್ಟು ಸ್ಟಾರ್ಟಿಂಗ್ ಫ್ರಮ್ 11.1% ಪರ್ ಇಯರ್ ಅಂತ ಇದೆ. ಸೊ ಇದರಲ್ಲಿ ನಾವು ಕಂಟಿನ್ಯೂ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಎಂಟರ್ ಕರೆಂಟ್ ಅಡ್ರೆಸ್ ಪಿನ್ ಕೋಡ್ ಅಂತ ಕೇಳ್ತಾ ಇದೆ. ನಿಮ್ಮ ಒಂದು ಕರೆಂಟ್ ಅಡ್ರೆಸ್ ಪಿನ್ ಕೋಡ್ನ ನೀವು ಎಂಟರ್ ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ನೆಕ್ಸ್ಟ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈಗ ವೆರಿಫೈಯಿಂಗ್ ಯುವರ್ ಡೀಟೇಲ್ಸ್ ಅಂತ ತೋರಿಸ್ತಾ ಇದೆ. ನೋ ಲೋನ್ ಆಫರ್ಸ್ ಅವೈಲೇಬಲ್. ಸೊ ಈ ಪರ್ಸ್ನಲ್ ಲೋನಲ್ಲಿ ನಮಗೆ 30,000 ಮಿನಿಮಮ್ ಆ್ಯಂಡ್ 12 lakh ಮ್ಯಾಕ್ಸಿಮಮ್ವರೆಗೂ ನಮಗೆ ಲೋನ್ ಸಿಗ್ತಾ ಇದೆ. ಸೊ ನನ್ನ ಫೋನಲ್ಲಿ ಪರ್ಸ್ನಲ್ ಲೋನ್ ನಾಟ್ ಅಪ್ರೂವ್ಡ್ ಅಂತ ತೋರಿಸ್ತಾ ಇದೆ. ಸೊ ನಾವು ನಮ್ಮ ಫೋನಲ್ಲಿನೇ ಲೋನ್ ಅಪ್ಲಿಕೇಶನ್ ಹಾಕಬೇಕು ಅಂತ ಏನೂ ಇಲ್ಲ ಗಾಯ್ಸ್. ನೀವು ಬೇರೆಯವ್ರ ಫೋನಲ್ಲಾದರೂ ಕೂಡ ಲೋನ್ ಅಪ್ಲಿಕೇಶನ್ ಹಾಕ್ಬೋದು. ಬೇರೆಯವ್ರ ಫೋನಲ್ಲಿ ನಮ್ಮ ಪರ್ಸ್ನಲ್ ಡೀಟೇಲ್ಸ್ನ ಕೊಟ್ಬಿಟ್ಟು, ನಮ್ಮ ಬ್ಯಾಂಕ್ ಡೀಟೇಲ್ಸ್ನ ಕೊಟ್ಬಿಟ್ಟು ನಾವು ಪರ್ಸ್ನಲ್ ಲೋನ್ ಅಪ್ಲೈ ಮಾಡಿಕೊಂಡು ನಾವು ಲೋನನ್ನು ತೊಗೊಂಡು ನಾವು ಅವರಿಗೆ ರೀಪೇಮೆಂಟ್ ಮಾಡಿಕೊಂಡು ಕೂಡ ನಡೆಯುತ್ತೆ. ಅಪ್ಲಿಕೇಶನ್ ಏನೇನು ಡೀಟೇಲ್ಸ್ ಕೇಳುತ್ತೆ ನಾವು ಅದನ್ನು ಅಪ್ಲೈ ಮಾಡಬೇಕಾಗತ್ತೆ. ಅಪ್ಲೈ ಮಾಡಬೇಕಾದ್ರೆ ಯಾವ ಥರ ಅದು ಡೀಟೇಲ್ಸ್ ಕೇಳುತ್ತೆ, ಎಕ್ಸಾಂಪಲ್ ಪಿನ್ ಕೋಡ್ ಆಗಿರ್ಬೋದು, ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ ಆಗಿರ್ಬೋದು, ಅಥವಾ ನಿಮ್ಮ ನೇಮ್, ಬ್ಯಾಂಕಲ್ಲಿ ಯಾವ ಥರ ನೇಮ್ ಇದೆ ಆ ನೇಮ್ ಆಗಿರ್ಬೋದು, ಆ್ಯಂಡ್ ಅದರ್ ಬ್ಯಾಂಕ್ ಡೀಟೇಲ್ಸ್ನ ಕೇಳುತ್ತೆ. ಸೊ ನೀವು ಅಲ್ಲಿ ಬ್ಯಾಂಕ್ ಡೀಟೇಲ್ಸ್ನ ಪ್ರೊವೈಡ್ ಮಾಡಿಕೊಂಡು ಪರ್ಸ್ನಲ್ ಲೋನ್ ಮೇಲೆ ಅಪ್ಲೈ ಮಾಡ್ಕೊಳ್ಳಿ. ಸೊ ಇಲ್ಲಿ ನನಗೆ ಲೋನ್ ಸಿಕ್ಕಿಲ್ಲ, ನಿಮ್ಗೇನಾದರೂ ಲೋನ್ ಸಿಕ್ಕರೆ ಖಂಡಿತ ಅಪ್ಲೈ ಮಾಡಿಕೊಂಡು ಲೋನನ್ನು ತೊಗೊಳ್ಳಿ. ಇಲ್ಲಿ ನನಗೆ ಸಿಕ್ಕಿಲ್ಲ ಅಂದರೆ ನಾನು ಬೇರೆ ಅಪ್ಲಿಕೇಶನಲ್ಲಿ ಟ್ರೈ ಕೂಡ ಮಾಡ್ಕೋಬೋದು. ನಮ್ಮ ಒಂದು ಗೂಗಲ್ ಪೇ ಅಪ್ಲಿಕೇಶನ್ನಲ್ಲಿ ಬೇರೆಯವರ ಬ್ಯಾಂಕ್ ಡೀಟೇಲ್ಸನ್ನು ಕೊಟ್ಬಿಟ್ಟು ನಾವು ಲೋನನ್ನು ತೊಗೊಂಡು ರೀಪೇಮೆಂಟ್ ಮಾಡ್ತಾ ಬಂದರೆ ಲೋನ್ ಅನ್ನೋದು ಕ್ಲಿಯರ್ ಆಗುತ್ತೆ ಗಾಯ್ಸ್. ಸೊ ಈ ಒಂದು ಟ್ರಿಕ್ನ ಯೂಸ್ ಮಾಡಿಕೊಂಡು ನೀವು ಕೂಡ ಲೋನನ್ನು ಅಪ್ಲೈ ಮಾಡ್ಕೊಳ್ಳಿ. ಪ್ರೆಸೆಂಟ್ಲಿ ನನಗೆ ಲೋನ್ ಅನ್ನೋದು ಸಿಕ್ಕಿಲ್ಲ. ಸೊ ನಾನು ನೆಕ್ಸ್ಟ್ ಟೈಮ್ ಟ್ರೈ ಮಾಡಿದಾಗ ನನಗೆ ಲೋನ್ ಮತ್ತೆ ಸಿಗ್ಬೋದು. ಆ್ಯಂಡ್ ಆ್ಯಕ್ಚುಲಿ ನನ್ನ ಸಿವಿಲ್ ಕೂಡ ಚೆನ್ನಾಗಿದೆ, ಆದರೂ ನನಗೆ ಇಲ್ಲಿ ಲೋನ್ ಸಿಕ್ಕಿಲ್ಲ. ಸೊ ನಾನು ಇನ್ನೊಬ್ಬರ ಅಪ್ಲಿಕೇಶನಲ್ಲಿ ಅಪ್ಲೈ ಮಾಡಿಕೊಂಡು ಲೋನನ್ನು ತೊಗೊಂಡಿದ್ದೆ ಆ್ಯಂಡ್ ನಾನು ಅವ್ರಿಗೆ ರೀಪೇಮೆಂಟ್ ಕೂಡ ಮಾಡ್ಕೊಂಡಿದ್ದೆ. ಇನ್ ಕೇಸ್ ನಿಮ್ಗೇನಾದರೂ ಲೋನ್ ಸಿಕ್ತು ಅಂದರೆ ನೀವು ಜಸ್ಟ್ ಕಂಟಿನ್ಯೂ ಮಾಡಿಕೊಂಡು ನೀವು ಇಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ನಂತರ ಅಪ್ಲೈ ಮಾಡಿದ ಮೇಲೆ ಬ್ಯಾಂಕ್ ಡೀಟೇಲ್ಸ್ ಅನ್ನೋದನ್ನ ಕೇಳುತ್ತೆ, ನೀವು ಬ್ಯಾಂಕ್ ಡೀಟೇಲ್ಸ್ನ ಕೊಡಿ. ನೆಕ್ಸ್ಟ್ ಬ್ಯಾಂಕ್ ಡೀಟೇಲ್ಸನ್ನೆಲ್ಲ ಕೊಟ್ಟ ನಂತರ ನಿಮಗೆ ಲೋನ್ ಅಗ್ರಿಮೆಂಟ್ ಬರುತ್ತೆ. ಆ ಲೋನ್ ಅಗ್ರಿಮೆಂಟ್ನ ನೀವು ಸೈನ್ ಮಾಡಿಕೊಂಡು ನೀವು ಲೋನನ್ನು ತೊಗೋಬೋದು. ಸೊ ನೋಡಿದ್ರಲ್ವಾ ಗೂಗಲ್ ಪೇ ಅಪ್ಲಿಕೇಶನಲ್ಲಿ ಯಾವ ರೀತಿಯಾಗಿ ಲೋನನ್ನು ತೊಗೊಳ್ಳೋದು. ಅಕಸ್ಮಾತಾಗಿ ನಿಮಗೆ ಲೋನ್ ಸಿಕ್ಕಿಲ್ಲ ಅಂದರೆ ಯಾವ ರೀತಿಯಾಗಿ ಟ್ರಿಕ್ಕನ್ನು ಯೂಸ್ ಮಾಡಿಕೊಂಡು ನೀವು ಗೂಗಲ್ ಪೇ ಅಪ್ಲಿಕೇಶನಲ್ಲಿ ಲೋನನ್ನು ತೊಗೋಬೋದು ಅಂತ. ಸೊ ಇದು ಆಗಿದೆ ಇವತ್ತಿನ ವಿಡಿಯೋ ಗಾಯ್ಸ್. ನಿಮಗೆ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಗಾಯ್ಸ್.